ನಮಸ್ಕಾರ. ಸದ್ಯಕ್ಕೆ ಮಧ್ಯಪ್ರಾಚ್ಯ ಅಕ್ಷರಶಃ ಬೆಂಕಿಯಲ್ಲಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಅಮೆರಿಕಾದಿಂದ ಬಂದಿರೋ ಒಂದು ಗೊಂದಲದ ಸಿಗ್ನಲ್, ಇನ್ನೊಂದ್ ಕಡೆ ಇಡೀ ಪ್ರದೇಶದಲ್ಲಿ ಹಬ್ಬುತ್ತಿರೋ ಸಂಘರ್ಷಗಳು. ಬನ್ನಿ, ಇವತ್ತು ಈ ಇಡೀ ಬಿಕ್ಕಟ್ಟಿನ ಹಿಂದಿನ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಈ ಎಲ್ಲಾ ಗೊಂದಲ ಶುರುವಾಗಿದೆ ಒಂದು ವಿಚಿತ್ರವಾದ ಘಟನೆಯಿಂದ. ಅಮೆರಿಕ ಕಡೆಯಿಂದ ಬಂದಿರೋ ಎರಡು ಸುದ್ದಿಗಳು ಒಂದಕ್ಕೊಂದು ಪೂರ್ತಿ ವಿರುದ್ಧವಾಗಿವೆ. ಒಂದ್ ಕಡೆ ಶಾಂತಿಯ ಮಾತುಕತೆ, ಇನ್ನೊಂದ್ ಕಡೆ ಯುದ್ಧದ ತಯಾರಿಯ ಹಾಗೆ ಕಾಣ್ತಿದೆ. ನೋಡಿ, ಒಂದು ಕಡೆ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳುತ್ತೆ ಅಮೆರಿಕ ಹಾರ್ಮೂಜ್ ಜಲಸಂಧಿಯಿಂದ ಹಿಂದೆ ಸರಿಬಹುದು ಅಂತ, ಅಂದ್ರೆ ಶಾಂತಿಯ ಸೂಚನೆ. ಆದ್ರೆ ಅದೇ ಸಮಯಕ್ಕೆ ಅಮೆರಿಕ ಇರಾನ್ನ ಇಸ್ಫಹಾನ್ನಲ್ಲಿರೋ ಒಂದು ದೊಡ್ಡ ಶಸ್ತ್ರಾಸ್ತ್ರಗಳ ಉಗ್ರಾಣದ ಮೇಲೆ ಒಂದು ಬೃಹತ್ ಬಾಂಬ್ ಹಾಕಿದೆ. ಸರಿಸುಮಾರು 907 ಕೆಜಿ ತೂಕದ ಬಂಕರ್ ಬಸ್ಟರ್ ಬಾಂಬ್ ಅದು. ಈ ಎರಡು ವಿರುದ್ಧ ನಡೆಗಳೇ ಇವತ್ತಿನ ಈ ಎಲ್ಲ ಸಂಘರ್ಷಕ್ಕೆ ಮೂಲ ಕಾರಣ. ಸರಿ, ಈ ಟೆನ್ಷನ್ ಏನಿದೆ ಇದು ಬರೀ ಅಮೆರಿಕ ಮತ್ತು ಇರಾನ್ಗೆ ಮಾತ್ರ ಸೀಮಿತವಾಗಿಲ್ಲ. ಇದೀಗ ಇಡೀ ಪ್ರದೇಶದಲ್ಲಿ ಒಂದು ರೀತಿ ಶ್ಯಾಡೋ ವಾರ್ ಅಥವಾ ನೆರಳಿನ ಯುದ್ಧವನ್ನೇ ಶುರುಮಾಡಿದೆ. ತುಂಬಾ ಅಪಾಯಕಾರಿಯಾದ ಬೆಳವಣಿಗೆ ಇದು. ಹೌದು, ಈ ನೆರಳಿನ ಯುದ್ಧದಲ್ಲಿ ಹಲವಾರು ಆಟಗಾರರಿದ್ದಾರೆ. ಇರಾನ್, ಇಸ್ರೇಲ್, ಸೌದಿ ಅರೇಬಿಯಾ, ಲೆಬನನಿನ ಹಿಜ್ಬೊಲ್ಲಾ, ಇರಾಕ್ನಲ್ಲಿರೋ ಸಶಸ್ತ್ರ ಗುಂಪುಗಳು, ಹೀಗೆ ಇವರೆಲ್ಲರೂ ಒಬ್ಬರ ಮೇಲೊಬ್ಬರು ಪ್ರತೀಕಾರದ ದಾಳಿಗಳನ್ನ ಮಾಡ್ತಿದ್ದಾರೆ. ಇದರಿಂದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಇನ್ನಷ್ಟು ಕಾಂಪ್ಲೆಕ್ಸ್ ಆಗ್ತಾ ಇದೆ. ಮೊದಲಿಗೆ ಇರಾನ್ ನೇರವಾಗಿ ಇಸ್ರೇಲಿನ ಜೆರುಸಲೇಂ ಮತ್ತು ಶೆಫೇಲಾ ನಗರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು. ಆದರೆ ಇಸ್ರೇಲ್ ಹೇಳೋ ಪ್ರಕಾರ ಅವರ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಚ್ಚಿನ ಕ್ಷಿಪಣಿಗಳನ್ನ ಆಕಾಶದಲ್ಲೇ ತಡೆದುಹಾಕಿದೆ. ಇದಕ್ಕೆ ಇಸ್ರೇಲ್ ಕೂಡ ಸುಮ್ಮನೆ ಕೂರ್ಲಿಲ್ಲ. ತಕ್ಷಣವೇ ಪ್ರತೀಕಾರ ತೀರಿಸ್ಕೊಂಡ್ರು. ನೇರವಾಗಿ ಇರಾನ್ ರಾಜಧಾನಿ ಟೆಹರಾನ್ಗೆ ನುಗ್ಗಿ ಅಲ್ಲಿನ ಪ್ರಮುಖ ಕಟ್ಟಡಗಳ ಮೇಲೆ ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿನ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ನಿಜಕ್ಕೂ ಈ ಸಂಘರ್ಷಕ್ಕೆ ಒಂದು ಹೊಸ ತಿರುವು ನೀಡಿದೆ. ಈ ಸಂಘರ್ಷದ ಕಿಡಿ ಈಗ ಗಲ್ಫ್ ರಾಷ್ಟ್ರಗಳಿಗೂ ಹಬ್ಬಿದೆ. ಇರಾನ್ ಕಳಿಸಿದ್ದ ಸುಮಾರು 10 ಡ್ರೋನ್ಗಳನ್ನ ಸೌದಿ ಅರೇಬಿಯಾ ತನ್ನ ಅಲ್-ಖಜ್ ಪ್ರಾಂತ್ಯದ ಮೇಲೆ ಹೊಡೆದುರುಳಿಸಿದೆ. ಇನ್ನೊಂದು ಕಡೆ ಇರಾಕ್ನಲ್ಲಿರುವ ಅಮೆರಿಕಾದ ಸೇನಾ ನೆಲೆಗಳ ಮೇಲೂ ದಾಳಿ ನಡೆದಿದೆ. ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಗುಂಪು ಒಂದೇ ದಿನದಲ್ಲಿ ಬರೋಬ್ಬರಿ 19 ಬಾರಿ ಅಟ್ಯಾಕ್ ಮಾಡಿರೋದಾಗಿ ತಾವೇ ಒಪ್ಕೊಂಡಿದ್ದಾರೆ. ಉತ್ತರ ಭಾಗದ ಕಡೆ ನೋಡೋದಾದ್ರೆ ಅಲ್ಲಿ ಇಸ್ರೇಲ್ ಲೆಬನಾನ್ ಗಡಿ ಕೂಡ ಬಿಸಿಯಾಗಿದೆ. ಇಸ್ರೇಲ್ ಏರ್ ಸ್ಟ್ರೈಕ್ಗಳನ್ನ ಮಾಡ್ತಿದೆ, ಅದಕ್ಕೆ ಪ್ರತಿಯಾಗಿ ಹಿಜ್ಬುಲ್ಲಾ ಡ್ರೋನ್ ದಾಳಿ ಮಾಡ್ತಿದೆ. ಅತೀ ದೊಡ್ಡ ದುರಂತ ಅಂದ್ರೆ ಈ ದಾಳಿ ಪ್ರತಿದಾಳಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಪಾಲಕರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಈ ಮಧ್ಯಪ್ರಾಚ್ಯದ ಅಸ್ಥಿರತೆಯ ಬಿಸಿ ಈಗ ನೆರೆಯ ಪಾಕಿಸ್ತಾನಕ್ಕೂ ತಟ್ಟಿದೆ. ಅಲ್ಲಿತ್ತೀಚೆಗೆ ನಡೀತಿರೋ ಕೆಲವು ಘಟನೆಗಳು ದೇಶದ ಒಳಗೆ ಏನೋ ದೊಡ್ಡ ಸಮಸ್ಯೆ ನಡೀತಿದೆ ಅನ್ನೋ ಸೂಚನೆ ಕೊಡ್ತಿವೆ. ಒಂದರ ಹಿಂದೊಂದು ಘಟನೆಗಳನ್ನ ನೋಡಿ. ಜೈಷ್ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜರ್ನ ಸಹೋದರ ಮೊಹಮ್ಮದ್ ತಾಹಿರ್ ನಿಗೂಢವಾಗಿ ಸಾವನ್ನಪ್ಪಿದ್ದಾನೆ. ಬಲೂಚಿಸ್ತಾನದಲ್ಲಿ ಒಂದು ದೊಡ್ಡ ಗ್ಯಾಸ್ ಪೈಪ್ಲೈನ್ ಅನ್ನ ಸ್ಫೋಟಿಸಲಾಗಿದೆ. ಹಾಗೆ ದೇಶದ ಎಲ್ಲ ಆಯಿಲ್ ರಿಫೈನರಿಗಳಿಗೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಇದೆಲ್ಲವನ್ನು ನೋಡಿದ್ರೆ ಪಾಕಿಸ್ತಾನವನ್ನ ಒಳಗಿನಿಂದಲೇ ಅಸ್ಥಿರಗೊಳಿಸೋ ಒಂದು ದೊಡ್ಡ ಪ್ಲಾನ್ ನಡೀತಿದ್ಯಾ ಅನ್ನೋ ಅನುಮಾನ ಬರುತ್ತೆ. ಇಷ್ಟೆಲ್ಲ ಆಗ್ತಿರುವಾಗ ಸಹಜವಾಗಿಯೇ ಜಾಗತಿಕ ಮಟ್ಟದಲ್ಲೂ ಇದರ ಪರಿಣಾಮ ಬೀರುತ್ತೆ. ಯಾಕಂದ್ರೆ ವಿಶ್ವದ ಅತ್ಯಂತ ಪ್ರಮುಖ ಹಡಗು ಮಾರ್ಗವೊಂದು ಅಪಾಯದಲ್ಲಿದೆ. ಹಾಗಾಗಿ ಇಡೀ ಜಗತ್ತು ಈಗ ರಾಜತಾಂತ್ರಿಕ ಪರಿಹಾರಕ್ಕಾಗಿ ತಲೆಕೆಡಿಸಿಕೊಂಡಿದೆ. ಈ ಸಮಸ್ಯೆಗೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಒಂದು ದೊಡ್ಡ ಐಡಿಯಾ ಮುಂದಿಟ್ಟಿದ್ದಾರೆ. ಅವರು ಹೇಳೋದಿಷ್ಟೇ, ನಾವು ಇರಾನ್ನ ಹಿಡಿತವನ್ನು ಮುರಿಬೇಕು, ಅದಕ್ಕಡಿ ತೈಲ ಮತ್ತು ಗ್ಯಾಸ್ ಪೈಪ್ಲೈನ್ಗಳ ಮಾರ್ಗವನ್ನೇ ಬದಲಾಯಿಸಬೇಕು. ಅಂದ್ರೆ ಹಾರ್ಮುಜ್ ಜಲಸಂಧಿಯನ್ನೇ ಬೈಪಾಸ್ ಮಾಡಿ ಸೌದಿ ಅರೇಬಿಯಾ ಮೂಲಕ ರೆಡ್ ಸೀಗೆ ಹೊಸ ಪೈಪ್ಲೈನ್ಗಳನ್ನ ಹಾಕಬೇಕು ಅಂತ. ಹಾಗಾದ್ರೆ ಈ ಹಾರ್ಮುಜ್ ಜಲಸಂಧಿ ಯಾಕಿಷ್ಟು ಇಂಪಾರ್ಟೆಂಟ್? ತುಂಬಾ ಸಿಂಪಲ್. ಇಡೀ ಜಗತ್ತಿನ ಒಟ್ಟು ತೈಲ ಪೂರೈಕೆಯಲ್ಲಿ ಸುಮಾರು 20% ತೈಲ ಇದೇ ಚಿಕ್ಕ ಜಾಗದ ಮೂಲಕ ಹಾದು ಹೋಗುತ್ತೆ. ಅಂದ್ರೆ ಯಾರು ಈ ಜಾಗವನ್ನ ಕಂಟ್ರೋಲ್ ಮಾಡ್ತಾರೋ ಅವರು ಜಾಗತಿಕ ಆರ್ಥಿಕತೆಯನ್ನೇ ಕಂಟ್ರೋಲ್ ಮಾಡಿದ ಹಾಗೆ. ಸರಿ, ಹಾಗಿದ್ರೆ ಅಮೆರಿಕ ಮುಂದೇನು ಮಾಡಬಹುದು? ವರದಿಗಳ ಪ್ರಕಾರ ಅಮೆರಿಕ ಹತ್ರ ಒಂದು ಪ್ಲಾನ್ ಬಿ ರೆಡಿ ಇದೆ. ಮೊದಲನೇ ಸ್ಟೆಪ್ ಇರಾನ್ನ ನೌಕಾಪಡೆ ಮತ್ತು ಮಿಸೈಲ್ ಶಕ್ತಿಯನ್ನೇ ನಾಶ ಮಾಡೋದು. ಎರಡನೇ ಸ್ಟೆಪ್ ರಾಜತಾಂತ್ರಿಕ ಒತ್ತಡ ಹಾಕಿ ಹಡಗು ಮಾರ್ಗವನ್ನ ಮತ್ತೆ ಓಪನ್ ಮಾಡ್ಸೋದು. ಇದೂ ಫೇಲ್ ಆದ್ರೆ ಮೂರನೇ ಸ್ಟೆಪ್ ಯುರೋಪಿಯನ್ ಮತ್ತು ಗಲ್ಫ್ ದೇಶಗಳ ಜೊತೆ ಸೇರಿ ಮಿಲಿಟರಿ ಆಪರೇಷನ್ ಮೂಲಕ ಜಲಸಂಧಿಯನ್ನ ತೆರೆಯೋದು. ಈ ಎಲ್ಲಾ ಬೆಳವಣಿಗೆಗಳನ್ನ ಇಡೀ ಜಗತ್ತು ತುಂಬಾ ಹತ್ತಿರದಿಂದ ನೋಡ್ತಿದೆ.
ನಮ್ಮ ಪ್ರಧಾನಿ ಮೋದಿ ಮತ್ತು ನೆದರ್ಲ್ಯಾಂಡ್ಸ್ ಪ್ರಧಾನಿ ಈ ಬಗ್ಗೆ ಚರ್ಚಿಸಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಲೆಬನನ್ನಲ್ಲಿ ಶಾಂತಿಪಾಲಕರ ಸಾವಿನ ಬಗ್ಗೆ ಸರಿಯಾದ ತನಿಖೆ ಆಗ್ಬೇಕು ಅಂತ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾ ಒತ್ತಾಯ ಮಾಡುತ್ತಿವೆ. ಈ ಮಧ್ಯೆ ಇರಾನ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹಾರ್ಮೋಜ್ ಜಲಸಂಧಿಯಲ್ಲಿ ಟೋಲ್ ಬೂತ್ ಸ್ಥಾಪಿಸೋ ಕಾನೂನನ್ನೇ ಪಾಸ್ ಮಾಡಿದೆ. ಅಂದ್ರೆ ಅಲ್ಲಿಂದ ಹೋಗೋ ಹಡಗುಗಳು ಇನ್ನೂ ಇರಾನ್ಗೆ ಟೋಲ್ ಕಟ್ಟಬೇಕು. ಹಾಗಾದ್ರೆ ಕೊನೆಯ ಪ್ರಶ್ನೆ, ಇಷ್ಟೆಲ್ಲ ಕಡೆ ಏಕಕಾಲಕ್ಕೆ ಬೆಂಕಿ ಹೊತ್ತಿಕೊಂಡಿರುವಾಗ ಒಂದು ದೊಡ್ಡ ಮಟ್ಟದ ಪ್ರಾದೇಶಿಕ ಯುದ್ಧ ಆಗೇ ಬಿಡುತ್ತಾ? ಇದು ನಿಜಕ್ಕೂ ಅನಿವಾರ್ಯನಾ? ಈ ಒಂದು ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಿದೆ. ಇದಕ್ಕೆ ಉತ್ತರ ಸಿಗೋವರೆಗೂ ಮಧ್ಯಪ್ರಾಚ್ಯ ಒಂದು ರೀತಿ ಬೆಂಕಿಯ ಅಂಚಿನಲ್ಲೇ ಇರುತ್ತೆ.